ಹೈಬ್ರಿಡ್ ವಿದ್ಯಾ ತರಗತಿಗೆ ಸ್ವಾಗತ. ನಾನು ಅಶ್ವಿನಿ ನಾಗರಾಜು, ಕನ್ನಡ ಭಾಷಾ ಶಿಕ್ಷಕಿ. ಇವತ್ತಿನ ಈ ಅವಧಿಯಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ವಿಷಯದಲ್ಲಿರುವ ಪಠ್ಯಪೂರಕವಾದಂತಹ ವಚನಗಳು ಅನ್ನುವಂತಹ ಪದ್ಯದ ಆಧಾರಿತವಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಹಾಗೆ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗನುಸಾರವಾಗಿ ಹೇಗೆ ಉತ್ತರವನ್ನ ಬರೀಬೇಕು ಮತ್ತು ಈ ಪಠ್ಯಪೂರಕ ಆಧಾರಿತವಾಗಿ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳು ಎಷ್ಟೆಷ್ಟು ಬಾರಿ ಪುನರಾವರ್ತನೆಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಚನಗಳಲ್ಲಿ ಯಾವ ವಿಚಾರವನ್ನ ಹೇಳಿದ್ದಾರೆ ಅನ್ನೋದನ್ನ ಒಮ್ಮೆ ಮೆಲುಕಿ ಹಾಕಿ ನೋಡೋಣ. ಪ್ರಕೃತಿಯಲ್ಲಿರುವ ಪ್ರಾಣಿ, ಪಕ್ಷಿ, ಗಿಡ, ಮರ, ವಸ್ತುಗಳಲ್ಲಿ ವಿಶೇಷ ಗುಣಗಳು ಭೇದವೆನಿಸದೆ ಸಹಜವಾಗಿರುತ್ತವೆ ಎಂಬುದು ಹಾಗೂ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಚಿತ್ರಣ ಅಕ್ಕ ಮಹಾದೇವಿಯವರ ಈ ವಚನಗಳಲ್ಲಿ ಇದೆ. ಮಕ್ಕಳೇ, ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅಕ್ಕ ಮಹಾದೇವಿ ಅವರ ಒಂದು ಚಿತ್ರ. ಚಂದನವ ಕಡಿದು ಕೊರೆದು ತೇದೊಡೆ ಅದು ನೊಂದನೆಂದು ಸುಗಂಧವನ್ನು ಬಿಡುವುದಿಲ್ಲ. ಚಿನ್ನವನ್ನು ಕಡಿದು ತಿಕ್ಕಿದರೂ ಅದು ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದರೂ ಸಿಹಿಯ ಬಿಡುವುದಿಲ್ಲ. ಪ್ರಕೃತಿಯಲ್ಲಿರುವ ವಸ್ತುಗಳು ತಮ್ಮ ಮೂಲ ಗುಣವನ್ನು ಬಿಡುವುದಿಲ್ಲ. ನಾನು ಹಿಂದೆ ಮಾಡಿದ ಕೆಡುಕುಗಳೆಲ್ಲವನ್ನು ತಂದು ಮುಂದಿಟ್ಟರೆ ಅದರಿಂದ ನಿಮಗೇ ತೊಂದರೆ. ಕೊಂದರೂ ನಾನು ಶರಣೆ ಎಂಬುದ ಬಿಡುವುದಿಲ್ಲ. ಚನ್ನಮಲ್ಲಿಕಾರ್ಜುನ ದೇವ ಎಂದು ಹೇಳುತ್ತಾ ಮನುಷ್ಯ ದುಷ್ಟ ಗುಣಗಳಿಗೆ ಬಲಿಯಾಗುತ್ತಾನೆ. ಶರಣರು ಸದ್ಗುಣಗಳನ್ನು ಬೆಳೆಸಿಕೊಂಡು ಅವರನ್ನು ಪುರಸ್ಕರಿಸಬೇಕು. ಅಕ್ಕ ಮಹಾದೇವಿಯವರು ಈ ರೀತಿಯಾಗಿ ಹೇಳಿದ್ದಾರೆ. ಅರಿಯದವರೊಡನೆ ಸ್ನೇಹ ಮಾಡಿದರೆ ಕಲ್ಲನ್ನು ಹೊಡೆದು ಕಿಡಿಯ ಹೊತ್ತಿಸಿಕೊಂಡಂತೆ, ಬಲ್ಲವರೊಂದಿಗೆ ಸ್ನೇಹವ ಮಾಡಿದರೆ ಮೊಸರ ಕಡೆದು ಬೆಣ್ಣೆಯ ತೆಗೆದುಕೊಂಡಂತೆ. ಚನ್ನಮಲ್ಲಿಕಾರ್ಜುನ ದೇವ, ನಿಮ್ಮ ಶರಣರ ಸ್ನೇಹವ ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದಂತೆ. ಯಾವುದಾದರೂ ವಸ್ತುವಿಗೆ ಬೆಂಕಿ ತಗುಲಿದರೆ ಅದು ಸುಟ್ಟು ಹೋಗಿ ಬೂದಿ ಉಳಿಯುತ್ತದೆ. ಆದರೆ ಕರ್ಪೂರದ ಗಿರಿಗೆ ಬೆಂಕಿ ತಗುಲಿದರೆ ಯಾವ ಶೇಷವೂ ಉಳಿಯಲಾರದು. ಇದು ಭಕ್ತರು ಭಗವಂತನಲ್ಲಿ ಲೀನವಾಗುವ ಭಾಗವಾಗಿದೆ ಅಂತ ಅಕ್ಕ ಮಹಾದೇವಿಯವರು ಹೇಳಿರುವಂಥದ್ದು. ಮಕ್ಕಳೇ, ಇದಿಷ್ಟು ಕೂಡ ವಚನಗಳ ಒಂದು ಸಾರಾಂಶ. ಹಾಗಿದ್ರೆ ಬನ್ನಿ, ಈ ವಚನಗಳು ಅನ್ನುವಂತಹ ಪೂರಕ ಪಠ್ಯದ ಆಧಾರಿತವಾಗಿ ಉದ್ದಿಷ್ಟಾನುಸಾರ ಪ್ರಾಮುಖ್ಯತೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಎಷ್ಟೆಷ್ಟು ಅಂಕಗಳಿಗೆ ಕೇಳುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋಣ. ಸ್ಮರಣೆಯ ವಿಭಾಗದಲ್ಲಿ 6 ಪ್ರಶ್ನೆಗಳು 6 ಅಂಕಗಳಿಗೆ ಕೇಳಬಹುದಾಗಿದೆ. ಗ್ರಹಿಕೆ ವಿಭಾಗದಲ್ಲಿ 4 ಪ್ರಶ್ನೆಗಳನ್ನ 6 ಅಂಕಗಳಿಗೆ ಕೇಳಬಹುದಾಗಿದೆ. ಪ್ರಶ್ನಾನುಸಾರ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ, ಕಿರು ಉತ್ತರ ಅಂದ್ರೆ 1 ಅಂಕದ ಪ್ರಶ್ನೆಯನ್ನ, ಕಿರು ಉತ್ತರವನ್ನ ಬಯಸುವಂತಹ 1 ಅಂಕದ ಪ್ರಶ್ನೆಗಳನ್ನ 6 ಅಂಕಗಳಿಗೆ 6 ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಹಾಗೆಯೇ 2 ಅಂಕಗಳನ್ನ ಬಯಸುವಂತಹ ಕಿರು ಉತ್ತರಗಳನ್ನ 4 ಅಂಕಗಳಿಗೆ 2 ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂಬರುವಂತಹ ಪರೀಕ್ಷೆಗಳಲ್ಲಿ ಈ ಪೂರಕ ಪಠ್ಯದ ಆಧಾರಿತವಾಗಿ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು, ಹಾಗೆ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗನುಸಾರವಾಗಿ ಹೇಗೆ ಉತ್ತರವನ್ನ ಬರಿಬೇಕು, ಹಾಗೆ ಯಾವೆಲ್ಲ ಪ್ರಶ್ನೆಗಳು ಎಷ್ಟೆಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ನೋಡೋಣ. ಮೊದಲನೆಯ ಪ್ರಶ್ನೆ, ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು? ಈ ಪ್ರಶ್ನೆಯನ್ನ 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ. ಮುಂದಿನ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಯಾರ ಅಂಕಿತವಾಗಿದೆ? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಇದು ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯ ವಚನಗಳ ಅಂಕಿತವಾಗಿದೆ. ಮುಂದಿನ ಪ್ರಶ್ನೆ, ಸುವರ್ಣವು ಯಾವಾಗ ಕಳಂಕ ಹಿಡಿಯುವುದಿಲ್ಲ?
ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 1 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಉತ್ತರ: ಸುವರ್ಣವನ್ನು ತಂದು ಕಡಿದು ಒರೆದರೆ ಬೆಂದು ಕಳಂಕ ಹಿಡಿಯುವುದಿಲ್ಲ. ಮುಂದಿನ ಪ್ರಶ್ನೆ: ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ 1 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಅಕ್ಕ ಮಹಾದೇವಿಯು ತಾನು ಹಿಂದೆ ಮಾಡಿದ ದೋಷಗಳನ್ನು ತಂದು ಮುಂದಿಟ್ಟರೆ ನಿಮಗೆ ಹಾನಿ ಎಂದಿದ್ದಾಳೆ. ಮುಂದಿನ ಪ್ರಶ್ನೆ: ಅರಿಯದವರೊಡನೆ ಸಂಗ ಮಾಡಿದರೆ ಆಗುವ ಪರಿಣಾಮವೇನು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆ ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲು ಹೊಡೆದು ಕಿಡಿಯ ತೆಗೆದುಕೊಂಡಂತೆ ಆಗುತ್ತದೆ. ಮುಂದಿನ ಪ್ರಶ್ನೆ: ಬಲ್ಲವರೊಡನೆ ಸಂಗವ ಮಾಡಿದರೆ ಆಗುವ ಪರಿಣಾಮವೇನು? ಈ ಪ್ರಶ್ನೆಯನ್ನು 1 ಅಂಕಕ್ಕೆ ಕೇಳಲಾಗುತ್ತದೆ. ಈ ಹಿಂದೆ ಒಮ್ಮೆ ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಸ್ಮರಣೆಯ ವಿಭಾಗದ ಸುಲಭದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಬಲ್ಲವರೊಡನೆ ಸಂಗ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ: ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 3 ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆಯಾಗಿದೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಚಂದನವನ್ನು ಕಡಿದು ಕೊರೆದು ತೇದರೂ ಎಂದು ಅದು ತನ್ನ ಸುವಾಸನೆ ಬಿಡದು. ಸುವರ್ಣವನ್ನು ಕಡಿದು ಅರೆದು ಬೇಯಿಸಿದರೂ ಕಳಂಕ ಹೊಂದುವುದಿಲ್ಲ. ಕಬ್ಬನ್ನು ಸಂದು ಕಡಿದು ಗಾಣದಲ್ಲಿ ಇಟ್ಟು ಅರೆದು ಪಾಕ ಮಾಡಿ ಅದು ಸಕ್ಕರೆಯಾದ ಮೇಲೆ ತಾನು ನೊಂದಿದ್ದ ಕಾರಣ ಸಿಹಿ ಬಿಡುವುದಿಲ್ಲ. ಹಾಗೆ ನನ್ನ ಹೀನತೆ ತಿಳಿಸಿಕೊಂಡರೂ ನಾನು ನಿನ್ನಲ್ಲಿ ಶರಣಾಗುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ: ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಈ ಪ್ರಶ್ನೆಯನ್ನು 2 ಅಂಕಗಳಿಗೆ ಕೇಳಲಾಗುತ್ತದೆ. ಈ ಹಿಂದೆ 2 ಬಾರಿ ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ. ಇದು ನೇರವಾಗಿ ಕೇಳಲ್ಪಟ್ಟಿರುವಂತಹ ಪ್ರಶ್ನೆ. ಗ್ರಹಿಕೆ ವಿಭಾಗದ ಸಾಧಾರಣ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ: ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರುತ್ತಾರೆ. ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ ಆಗಿರುತ್ತದೆ. ಅರಿತವರೊಡನೆ ಸಂಗ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಎನ್ನುವುದು ಅಕ್ಕ ಮಹಾದೇವಿಯವರ ಅಭಿಪ್ರಾಯವಾಗಿದೆ. ಮಕ್ಕಳೇ, ಇದಿಷ್ಟು ಕೂಡ ವಚನಗಳು ಅನ್ನುವಂತಹ ಪೂರಕ ಪಠ್ಯದ ಆಧಾರಿತವಾಗಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವೆಲ್ಲ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು, ಹಾಗೆ ಕೇಳಲ್ಪಡುವಂತಹ ಪ್ರಶ್ನೆಗಳಿಗೆ ಅಂಕಗಳಿಗೆ ಅನುಸಾರವಾಗಿ ಹೇಗೆ ಉತ್ತರವನ್ನು ಬರೀಬೇಕು, ಹಾಗೂ ಈ ಹಿಂದೆ ಈ ಪದ್ಯದ ಅನುಸಾರವಾಗಿ ಯಾವೆಲ್ಲ ಪ್ರಶ್ನೆಗಳು ಎಷ್ಟೆಷ್ಟು ಬಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ತಿಳಿದುಕೊಂಡ್ರಿ. ಧನ್ಯವಾದಗಳು.